ರಾಜ್ಯ ಸರ್ಕಾರ ಒಂದು ರೀತಿಯ ಹಿಂದೂಗಳಿಗೆ ಅಲಕ್ಷ್ಯ ಮಾಡೋದ್ರ ಜೊತೆಗೆ ಗೋಹಂತಕರಿಗೆ ಬೆಂಬಲ ಕೊಡ್ತಾ ಇದ್ದರು. ಅವರು ಗೋಹಂತಕರಿಗೆ ಬೆಂಬಲ ಕೊಡ್ತಾ ಇದ್ದದ್ದನ್ನು ಅವ್ರು ಗಮನಿಸ್ತಾ ಇದ್ದರು. ಅದಲ್ಲದೆ ಇತ್ತೀಚೆಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ಒಂದೊಂದು ಗೋಶಾಲೆ ಆರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿ 14 ಜಿಲ್ಲೆಗಳಲ್ಲಿ ಗೋಶಾಲೆ ಆರಂಭ ಆಗಿತ್ತು. ಆದರೆ ಇತ್ತೀಚಿನ ಕ್ಯಾಬಿನೆಟ್ನಲ್ಲಿ ಉಳಿದ್ಯಾವುದೂ ಗೋಶಾಲೆಗಳನ್ನು ನಾವು ಮಾಡಲ್ಲ ಅನ್ನೋಂಥ ಮಾತನ್ನು ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದಂತೂ ತುಂಬ ದುಃಖದ ಸಂಗತಿ. ಇದು ಒಂದು ರೀತಿಯ ಗೂಂಡಾಗಿರಿ ಮಾಡೋಂಥ ಕೊಲೆಗಡಕರಿಗೆ, ಗೋಹಂತಕರಿಗೆ ಕುಮ್ಮಕ್ಕೆ ಸಿಕ್ತು. ರಾಜ್ಯ ಸರ್ಕಾರ ನಮ್ಮ ಜೊತೆಗಿದೆ, ಏನು ಬೇಕಾದ್ರೂ ಮಾಡಬಹುದು ಅಂತ. ಆ ದಿಕ್ಕಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯ ಕರ್ಣ ಅನ್ನೋರ ಮನೆಯಲ್ಲಿ 3 ಗೋಮಾತೆಗಳ ಕೆಚ್ಚಲನ್ನ ಕಟ್ ಮಾಡಿದ್ರು. ಕತ್ತಿಯಿಂದ ಕಾಲಿಗೆಲ್ಲ ಹೊಡೆದಿದ್ದಾರೆ. ಇದೊಂದು ರಾಕ್ಷಸಿ ಕೃತ್ಯ. ಕೆಚ್ಚಲನ್ನ ಕಟ್ ಮಾಡೋದಾಗಲಿ, ಕಾಲಿಗೆ ಹೊಡೆಯೋದಾಗಲಿ, ಮೂಕ ಪ್ರಾಣಿಗೆ, ಗೋಮಾತೆಗೆ ಇಂಥ ರಾಕ್ಷಸಿ ಕೃತ್ಯವನ್ನು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅದನ್ನು ನಾವು ಕಂಡಿಲ್ಲ. ಕೊನೆಗೆ ರಾಜ್ಯ ಸರ್ಕಾರ ಯಾವನೊಬ್ಬನ ಹಿಡ್ಕೊಂಬಂದು ನಜರು ಅನ್ನೋನ್ನ ಇವನು ಕುಡಿದು ಹೊಡೆದಿದ್ದಾನೆ ಅನ್ನೋಂಥ ಮಾತನ್ನು ಪೊಲೀಸ್ನವ್ರ ಮುಖಾಂತರ ಹೇಳಿದ್ರು. ಅದಾದ ನಂತರ ಅವನು ಹುಚ್ಚ ಅಂತ ಹೇಳಿದ್ರು. ಪೊಲೀಸ್ ಇಲಾಖೆಯೂ ಕೂಡ ಗೋಮಾತೆಯ ವಿಚಾರದಲ್ಲೂ ಕೂಡ ಈ ರೀತಿ ಸರ್ಕಾರದ ಪಾದಕ್ಕೆ ಬಿದ್ದು ಅವ್ರು ಹೇಳಿಕೊಟ್ಟಿದ್ದನ್ನು ಹೇಳಂಥ ರೂಪ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂತಲ್ಲ, ಇದು ನನಗೆ ಇನ್ನೂ ನೋವು. ಸ್ವಾಭಿಮಾನ ಇಲ್ಲದೇನೆ ಗೋವಿನ ಕೆಚ್ಚಲನ್ನು ಕಟ್ ಮಾಡಿದಂಥ ಆ ಗೋವಿನ ರಾಕ್ಷಸಿ ಕೃತ್ಯ ಮಾಡಿದಂಥ ರಾಕ್ಷಸನ ಪರವಾಗಿ ಪೊಲೀಸ್ ಇಲಾಖೆ ತಲೆ ಬಗ್ತಲ್ಲ, ಸ್ವಾಭಿಮಾನವನ್ನು ಬಿಟ್ಟು ತಾಯಿ ಗೋಮಾತೆಗೂ ಕೂಡ ಅಪಮಾನ ಮಾಡಿ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹಿಂದೂಗಳಿಗೂ ಅಪಮಾನ ಮಾಡಿ, ಪೊಲೀಸ್ ಇಲಾಖೆ ತಮ್ಮದು ಯಾವುದೋ ಒಂದು ಪ್ರಮೋಷನ್ ನೋಡಿ ಅಥವಾ ಪೊಲೀಸ್ ಇಲಾಖೆ ತಮ್ಗೆ ಒಳ್ಳೆಯದಾಗಬೇಕು ಅನ್ನೋದು ಒಂದೇ ಕಾರಣಕ್ಕೆ ಇಷ್ಟು ಸುಳ್ಳನ್ನು ಹೇಳಿಸೋಂಥ ವ್ಯವಸ್ಥೆ ಆಗಿದೆಯಲ್ಲ, ಇದು ಪೊಲೀಸ್ ಇಲಾಖೆಗೆ ಅಪಮಾನ, ಕರ್ನಾಟಕ ರಾಜ್ಯಕ್ಕೆ ಅಪಮಾನ. ಆ ನಜರು ಕುಡುಕಾಗಿದ್ದರೆ, ಹುಚ್ಚ ಆಗಿದ್ದರೆ ಬೆಳಗಿನ ಜಾವ 3 ಗಂಟೆಗೆ ಹೋಗಿ ಆ ಕರ್ಣ ಅವ್ರ ಮನೆಯಲ್ಲಿ 3 ಹಸುಗಳನ್ನು ಕೆಚ್ಚಲನ್ನು ಕಟ್ ಮಾಡೋಂಥ ಬುದ್ಧಿಯಲ್ಲಿಂದ ಬಂತವನಿಗೆ. ಅವನು ಕುಡಿದು ಹೋಗೋದಕ್ಕೆ ಬೆಳಿಗ್ಗೆನೇ ಕುಡಿದು ಹೋಗಿ ಯಾವ ಬಾರ್ ತೆಗೆದಿತ್ತು? ಇದ್ರ ಹಿಂದೆ ಯಾವುದೋ ದುಷ್ಕೃತ್ಯ ಇದೆ, ದೊಡ್ಡ ಒಂದು ರಾಷ್ಟ್ರದ್ರೋಹಿ ತಂಡವೇ ಇದೆ, ಇದರ ಯಾವ ಅನುಮಾನನೂ ಇಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳೇ ಯಾರೇ ಸಂಬಂಧಪಟ್ಟವ್ರ ಬಗ್ಗೆ ನಾವು ಕಠಿಣ ಕ್ರಮ ತಗೋತೀವಿ, ಹಾಗೆ ಹೀಗೆ ಅನ್ನೋದನ್ನು ಮಾಮೂಲಿ ಡೈಲಾಗ್ ಹೊಡೆದಿದ್ದಾರೆ. ಸಿನಿಮಾದಲ್ಲಿ, ನಾಟಕದಲ್ಲಿ ಹೊಡೆಯುವಂಥ ಡೈಲಾಗ್. ಈ ಗೋವಿನ ಕೆಚ್ಚಲನ್ನು ಕಟ್ ಮಾಡಿ ಆ ಗೋವಿಗೆ ಕತ್ತಿಯಿಂದ ಕಾಲಿಗೆಲ್ಲ ಹೊಡೆದದ್ದು, ಈ ಪಾಪಕ್ಕೆ ಈ ರಾಜ್ಯ ಸರ್ಕಾರವೇ ಖಂಡಿತ ಉಳಿಯುತ್ತೆ ಅಂತ ನಂಬಿಕೆ ನನಗಂತೂ ಇಲ್ಲ. ಈ ಗೋಮಾತೆಗಾಗಿರೋಂಥ ರಾಕ್ಷಸಿ ಕೃತ್ಯದ ನೋವನ್ನು ಆ ಪೊಲೀಸ್ ಇಲಾಖೆಯ ಕುಟುಂಬದವರು ಕೂಡ ಅನುಭವಿಸ್ತಾರೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಆ ಪೊಲೀಸ್ ಅಧಿಕಾರಿಗಳು ಹೋಗಿ ಅವ್ರ ತಾಯಿಗೋ ಅವ್ರ ಹೆಂಡತಿಗೋ
ಮಗಳಿಗೂ ಕೇಳಲಿ, ನಾನು ಪೊಲೀಸ್ IPS ಅಧಿಕಾರಿಯಾಗಿದ್ದೇನೆ, ಪೊಲೀಸ್ ಒಳ್ಳೊಳ್ಳೆ ಅಧಿಕಾರಿಯಾಗಿದ್ದಾನೆ, ನಾನು ಸರ್ಕಾರದ ಪರವಾಗಿ ಈ ರೀತಿ ಗೋಮಾತೆಯ ಕೆಚ್ಚಲನ್ನು ಕಡ್ದಂಥ ವ್ಯಕ್ತಿಯ ಪರವಾಗಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಬಿಟ್ಟಿದ್ದೀನಿ ಅನ್ನೋಂಥದ್ದು ಹೇಳ್ಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ, ಅವ್ರ ಹೆಂಡ್ತಿಗೋ ಅವ್ರ ತಾಯಿಗೋ ಮಗಳ ಹತ್ರ ಹೋಗಿ ಮಾತಾಡಲಿ, ಇವ್ರು ಮಾಡಿದ್ದು ಸರಿನಾ ಅಂತ. ಪುತ್ಗೆ ಶ್ರೀಗಳು ಹೇಳಿದ್ದಾರೆ, ಗಂಭೀರವಾಗಿ ಇದನ್ನು ಗಮನಿಸಬೇಕು. ಏನು ಹೇಳಿದ್ದಾರೆ? ಮುಂದಿನ ಕರ್ನಾಟಕ ರಾಜ್ಯದ ಹಂತ ಏನಿದೆ ಇದು ಮೊದಲನೇ ಹಂತ ಆದಂಥ ಮಾತನ್ನು ಹೇಳಿದ್ದಾರೆ. ಇದರ ಅರ್ಥ ಏನು? ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಗೋವುಗಳ ಮೇಲೆ, ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳ ಬಗ್ಗೆ, ಏನೇನು ಹಿಂದೂಗಳಿಗೆ ನೋವಾಗಬೇಕು ಅದೆಲ್ಲವನ್ನು ಕೂಡ ಬಾಂಗ್ಲಾದಲ್ಲಿ, ಪಾಕಿಸ್ತಾನದಲ್ಲಿ ಹೆಂಗಾಗುತ್ತೋ ಆ ರೀತಿ ಕರ್ನಾಟಕ ರಾಜ್ಯದಲ್ಲೂ ಆಗತ್ತೆ ಅನ್ನಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪೇಜಾವರ ಸ್ವಾಮಿಗಳು ಹೇಳಿದ್ದಾರೆ, ಪುತ್ಗೆ ಶ್ರೀಗಳು ಹೇಳಿದ್ದಾರೆ. ಇದೇನಾದರೂ ಕೂಡ ಈ ರೀತಿ ಮುಸಲ್ಮಾನರದ್ದು ಯಾವುದಾರೋ ಒಂದು ಕಾರ್ಯಕ್ಕೆ ಅಕಸ್ಮಾತ್ ಆಗಿದ್ದಿದ್ರೆ ಇಡೀ ಕಾಂಗ್ರೆಸ್ನವ್ರು ಬೊಬ್ಬೆ ಹಾಕೋರು, ಇಡೀ ರಾಜ್ಯದ ಕಾಂಗ್ರೆಸ್ನವರು ಎಲ್ಲ ನಾಯಕರು ಕೂಡ. ಇಡೀ ರಾಜ್ಯದಲ್ಲಿ ಮುಸಲ್ಮಾನರು ಬೆಂಕಿ ಹಚ್ಚಿಬಿಡೋರು. ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೇನೆ, ಗೋಮಾತೆಯ ಶಾಪಕ್ಕೆ ನೀವು ಬಲಿಯಾಗೋಕ್ಕಿಂತ ಮುಂಚೆ ಯಾವ ದುಷ್ಟ ಶಕ್ತಿಗಳು ಈ ಕೆಲಸ ಮಾಡಿದೆ, ಯಾವ ರಾಷ್ಟ್ರದ್ರೋಹಿ ಶಕ್ತಿಗಳು ಈ ಕೆಲಸ ಮಾಡಿದೆ, ಯಾವ ಮತಾಂಧರು ಈ ಕೆಲಸ ಮಾಡಿದ್ದಾರೆ, ಆ ಗುಂಪನ್ನು ಯಾವುದು ಅನ್ನೋದನ್ನು ನೀವು ತಕ್ಷಣ ಗುರುತಿಸಿ ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು. ಯಾವನೋ ಒಬ್ಬನ ಬಿಹಾರದಿಂದ ಬಂದಿರೋನೊಬ್ಬನ ಒಬ್ಬನ ಹಿಡ್ಕೊಂಡು ಅವನು ಕುಡುಕ ಹುಚ್ಚ ಅಂತ ಅಂದ್ಕೊಂಡು ಅವನಿಗೆ ಅರೆಸ್ಟ್ ಮಾಡಿ ಅವನಿಂದ ಯಾವುದು ಬಹಿರಂಗ ಆಗ್ತಾ ಇಲ್ಲ. ಏನು ಹೇಳ್ತಾನೆ ಅವನು? ಮುಂಚೆನೇ ಹೇಳ್ಕೊಟ್ಟಿದ್ದಾರೆ, ಈ ಬದುಕು ಮಾಡು, ಪೊಲೀಸ್ನವ್ರಿಗೆ ಏನು ಹೇಳಬೇಡ ಅಂತ ಮುಂಚೆನೇ ಹೇಳ್ಕೊಟ್ಬೇಕಾರೆ ಏನು ಹೇಳ್ತಾನೆ ಅವನು? ತನಿಖೆಗೆ ಸಹಕಾರ ನೀಡುತ್ತಿಲ್ಲ, ಇದು ಪೊಲೀಸ್ ಇಲಾಖೆ ವರದಿ ಪ್ರತಿದಿನ ಬರುತ್ತೆ. ಏನು ಸಹಕಾರ ಕೊಡ್ತಾನೆ? ಅದಕ್ಕೋಸ್ಕರ ನಾನು ಹೇಳಿರೋದು, ಆ ದುಷ್ಟ ನಸ್ರುಗೆ ಯಾವ ಗ್ರೂಪ್ ಜೊತೆ ಇದ್ದಾನವನು, ಅವನು ಸರಿಯಾಗಿ ಬಿಗಿ ಮಾಡಿದ್ರೆ ಅದೆಲ್ಲ ಹೊರಗೆ ಬರುತ್ತೆ. ಇವ್ರಿಗೆ ಇಂಟ್ರೆಸ್ಟ್ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದವ್ರು ಇಷ್ಟರಿಗೂ ಗೊತ್ತಿಲ್ಲ ನನಗೆ. ಗೋಮಾತೆ ಬಗ್ಗೆ ಅವ್ರಿಗೆ ಆಸಕ್ತಿ ಇದ್ದರೆ ಅವ್ರು ಈ ಬದುಕು ಮಾಡಬೇಕು. ತಮ್ಮ ಇಡೀ ಇಲಾಖೆ ಸರ್ಕಾರ ಇರೋದು ಮುಸಲ್ಮಾನರಿಗೆ ತೃಪ್ತಿಪಡಿಸೋದಕ್ಕೆ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜ ಎಲ್ಲರೂ ಕೂಡ ನಿಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ನಿಮಗೆ 140 ಸೀಟ್ ಬಂದಿರೋದು. ನೀವು ಇದೇ ರೀತಿ ಗೋಮಾತೆಗೆ ಆಗಿರೋಂಥ ನೋವನ್ನು ತೇಲಿಸಿ ಇದರಲ್ಲಿ ಏನೂ ಆಗಿಲ್ಲ ಬಿಡಿ ಅನ್ನೋ ಥರದಲ್ಲಿ ನಡ್ಕೊಂಡು ಹೋದರೆ ಮೊನ್ನೆ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನೀವು ಖಂಡಿತ ಸರ್ಕಾರ ಉಳಿಸ್ಕೊಳಲ್ಲ. ಗೋತಾಯಿಯ ಶಾಪ ನಿಮಗೆ ತಟ್ಟತ್ತೆ. ಈ ಎಚ್ಚರಿಕೆಯನ್ನು ಕೂಡ ಕೊಡ್ತೇನೆ. ಇಮ್ಮಿಡಿಯೇಟಾಗಿ ಯಾರು ಆ ರಾಷ್ಟ್ರದ್ರೋಹಿಗಳಿದ್ದಾರೆ ಅವ್ರನ್ನ, ಆ ಗುಂಪನ್ನು ಹುಡುಕಿ ತೆಗೆದು ಅವ್ರ ಬಗ್ಗೆ ಬಂಧಿಸಿ ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು. ಇದು ನನ್ನ ಒತ್ತಾಯ.